ತೋರಿಸಿರ್ತಕ್ಕಂಥ ಕೆಂಪೇಗೌಡರಿಗೆ ನಾವು ಎಷ್ಟು ಧನ್ಯವಾದಗಳನ್ನ, ಎಷ್ಟು ಕೃತಜ್ಞತೆಗಳನ್ನ, ಎಷ್ಟು ಸ್ಮರಣೆ ಮಾಡೋದು ಕೂಡ ಸಾಕು. ಅಂತ ಒಂದು ಶಕ್ತಿಯನ್ನ ಈ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥವ್ರು. ಹಾಗೆ ಗೋವಿಂದರಾಜ್ ಅವರಿದ್ದೀರಿ, ಮುನ್ಸ್ವಾಮಿ ಅವರಿದ್ದೀರಿ, ಅಶ್ವತ್ಥನಾರಾಯಣ ಅವರಿದ್ದೀರಿ, ಮಲ್ಲೇಶ್ ಬಾಬು ಅವರಿದ್ದೀರಿ. ತಾವೆಲ್ಲರೂ ಕೂಡ ಸೇರಿ ನಮ್ಮ ಜಿಲ್ಲೆಗೆ ನೀವು ಏನನ್ನೂ ಕೊಡೋದು ಬೇಡ, ಶುದ್ಧವಾದ ನೀರನ್ನು ಕೊಟ್ರೆ ನಿಮ್ಗೆಲ್ಲರೂ ಕೂಡ ನಾವು ಇಡೀ ಎಲ್ಲ ಸಮುದಾಯದ ಕೆಂಪೇಗೌಡ ಜಯಂತಿಯಿಂದ ಕೆಂಪೇಗೌಡ ಜಯಂತಿ ಮಾಡಬೇಕು, ನೀವು ಬೇರೆ ಮಾಡ್ತೀರಿ ಅಂತ ಅದಕ್ಕೆ ಹಲವಾರು ಕಾರಣಗಳನ್ನ ಹೇಳಿದ್ರು. ಈ ತರ ಇದೆ, ಮುಂದಿನ ದಿನದಲ್ಲಿ ಎಲ್ಲ ಒಟ್ಟಿಗೆ ಸೇರಿ ಅದೇ ದಿನ ಆಚರಿಸೋಣ, ಈ ಕೃಷಿ ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ, ರಾಜಕಾರಣಿಗಳು ನಾಡಪ್ರಭು ಕೆಂಪೇಗೌಡರನ್ನ ನೆನೆಸ್ಕೊಂಡೇ ಇರಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ದೇಶ ವಿದೇಶಗಳಲ್ಲಿ ಬೆಂಗಳೂರು ಅಂತ ಹೇಳ್ತಾರಂತೆ, ನಾಡಪ್ರಭು ಕೆಂಪೇಗೌಡರು ಇಲ್ಲ ಅಂತಿದ್ರೆ ಬೆಂಗಳೂರಿನ ಯಾರು ನೆನೆಸ್ಕೊತಾನೆ ಇರಲಿಲ್ಲ. ಅದಕ್ಕೋಸ್ಕರ ನಾವು ಬಂಗಾರಪೇಟೆಯಲ್ಲಿ ಸಾವಿರಾರು ಎಕರೆ ಸರ್ಕಾರಿ ಜಾಗ ಇರೋದು ರಸ್ತೆಯಲ್ಲಿ ನಾವು ಇಟ್ಟಿದ್ದೀವಿ. ಒಂದು ಸ್ವಲ್ಪ ಜಾಗದಲ್ಲಿ ಮುಂದಿನ ದಿನಗಳಲ್ಲಿ ನಾವು ನೀವೆಲ್ಲ ಸೇರಿ 1 ಎಕರೆ ಜಾಗದಲ್ಲಿ ಪಾರ್ಕ್ ಮಾಡಿ ಕೆಂಪೇಗೌಡ ಪ್ರತಿಮೆಯನ್ನ ಮಾಡೋದ್ರ ಮುಖಾಂತರ ಇನ್ನೂ ವಿಜೃಂಭಣೆಯಾಗಿ ಮಾಡೋಣ. ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು. ಏನು ಇಷ್ಟು ಅಗೌರವಾಗಿ ಇವತ್ತು ಏನು ಮಾಡ್ತಾ ಇದ್ದೀರೋ, ಕೆಲವೊಂದು 2-3 ವರ್ಷದಿಂದ ನನ್ನನ್ನು ನೀವು ಕರೆಸಿ ನಿಮ್ಮ ಆಶೀರ್ವಾದದಿಂದ ಏನೋ ಒಂದು ಸಂಚಲನ ಮೂಡಿಸಿದ್ರೆ ನಾವು ನಿಜಕ್ಕೂ ಸ್ಫೂರ್ತಿದಾಯಕವಾಗಿರುವಂತಹ ಮಹಾನ್ ವ್ಯಕ್ತಿನೇ ನಾಡಪ್ರಭು ಕೆಂಪೇಗೌಡರು. ನಮಗೂ ಅಷ್ಟೇ, ನಾನು ಆಗಲೇ ಸಭೆಯಲ್ಲಿ ಇದ್ದಂತ ವ್ಯಕ್ತಿ, ನಾವು ವೇದಿಕೆಯ ನಾವು ಬರ್ತಿರ್ತೇವೆ ನಾನು ಅನ್ಕೊಂಡಿದ್ದಿಲ್ಲ. ಇವತ್ತು ನಾಡಪ್ರಭು ಕೆಂಪೇಗೌಡ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವ್ರ ಕೀರ್ತಿ, ಅವರ ಸಾಧನೆ, ಅವ್ರಿಗೆ ಗೌರವ ಸಲ್ಲಿಸುವಂತ ಅವಕಾಶಗಳು ಚುನಾಯಿತ ಪ್ರತಿನಿಧಿಗಳಾಗಿ ಸರ್ಕಾರದ ಒಂದು ಜವಾಬ್ದಾರಿಯನ್ನು ಹೊತ್ತು ಕೆಲಸ ಮಾಡುವಂತ ಭಾಗ್ಯ ನಮಗೆಲ್ಲ ಸಿಕ್ಕಿತ್ತು. ಆ ಒಂದು ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತಿದ್ದ ಹಾಗೆ